ಗಾಯ್ಸ್, ವೆಲ್ಕಮ್ ಟು ಮೈ ಸೋನು ಝೋನ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಪಾಲಕ್ ಒಂದು ಕಟ್ಟು ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಕಟ್ಟು ತೆಗೆದಿಟ್ಟಿದ್ದೆ, ಇನ್ನೊಂದು ಅರ್ಧ ಕಟ್ಟು ನಾನು ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೆ. ಬಿಸಿನೀರು ಕಾಯಿಸೋದ್ರಲ್ಲಿ ನಾನು ಪಾಲಕ್ನ ಡಿಪ್ ಮಾಡಿ ಒಂದು 2 ಮಿನಿಟ್ಸ್ನ ನಾನು ಬೇಯಿಸೋಕ್ಕಿಟ್ಟೆ. ಬೇಯಿಸಿದ ತಕ್ಷಣ ಅದನ್ನು ಪಾಲಕ್ನ ಒಂದು ಸಪ್ರೇಟಾಗಿ ತೊಗೊಂಡೆ. ಅದರಿಂದ ನಂತರ ಮತ್ತೆ ನಾನು ಒಂದು ಬೌಲ್ಗೆ ಟೊಮಾಟೊ, ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬೆಂದರೆ ಸಾಕು. ಪಾಲಕ್ಕು ಬೆಂದಿದ್ದಾದ ತಕ್ಷಣ ಅದು ನಾನು ಒಂದು 5 ಮಿನಿಟ್ಸ್ ಆದರೆ ಸಾಕು. ಅದನ್ನು ಸ್ವಲ್ಪ ಬಿಸಿ ಇರುತ್ತಲ್ಲ, ತಣ್ಣಗಾಗೋಗ್ಬಿಡಬೇಕು. ಯಾಕೆಂದರೆ ಬಿಸಿ ಮಿಕ್ಸಿಯಲ್ಲಿ ಹಾಕೋಕ್ಕಾಗೋದಿಲ್ಲ. ಅಲ್ಲಿವರೆಗೂ ತಣ್ಣಗಾಗಲಿ ಅಂತ ಹೇಳಿ ನಾನು ಅಲ್ಲಿವರೆಗೂ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಇದಕ್ಕೆ ಚಪಾತಿ, ಆಮೇಲೆ ರೋಟಿ, ಆಯಿಲ್ ಇಲ್ಲದೇ ಹಚ್ಚುವಂಥ ರೋಟಿ. ಇದನ್ನೆಲ್ಲ ನಾವೇನು ಮಾಡಬೇಕು ಅಂತಂದರೆ ಪಾಲಕ್ ಪನ್ನೀರ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ಹಿಟ್ಟನ್ನ ಇಟ್ಕೊಂಡ್ಬಿಟ್ಟಿದ್ದೆ. ಹಿಟ್ಟನ್ನ ಅದ್ಕೊಂಡು ಅದು ಒಂದು ಪ್ಲೇಟ್ನ ಮುಚ್ಚಿಟ್ಟೆ. ನಾನು ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ, ಟೊಮಾಟೊ ಕಟ್ ಮಾಡ್ಕೊಂಡಿರ್ತೀನಿ, ಹಾಗೆ ಮೆಣಸಿನ್ಕಾಯಿ, 1-2 ಬಾದಾಮಿ ತೊಗೊಂಡಿದ್ದೀನಿ ಥಿಕ್ನೆಸ್ಸಾಗಿ ಬರಲಿಕ್ಕೆ ಅಂತೇಳಿ. ಆಮೇಲೆ ಕೊತ್ತಂಬರಿ, ಪುದೀನ. ಇದನ್ನೆಲ್ಲ ತೊಗೊಂಡು ಒಂದು ಪ್ಯಾನ್ಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಚಪಾತಿ ಹಿಟ್ಟು ಕಲಸಿರೋ ಪ್ಯಾನ್ ಅಲ್ವಾ, ಅದಕ್ಕೋಸ್ಕರ ನಂಗೆ ಕಾಣಿಸ್ತಿದೆ. ಇದನ್ನು ನಾನು ಎಲ್ಲನೂ ಫ್ರೈ ಮಾಡ್ಕೋತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಸಿ ಏನಂದರೆ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಇತ್ತು ಅಂತಂದರೆ ಸ್ಮೆಲ್ ಬರೋಲ್ಲ, ಹಸಿ ಸ್ಮೆಲ್ಲು. ಇಲ್ಲಾಂದರೆ ಸ್ಮೆಲ್ ಬರ್ತಾ ಇರುತ್ತೆ, ತಿನ್ನೋಕೆ ಟೇಸ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಆಯಿತು, ನೀವು ಏನೇ ಐಟಮ್ ಮಾಡಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಪದಾರ್ಥಗಳನ್ನ, ಅವಾಗ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಕಡಲೆಪಪ್ಪು ಕೂಡ ಹಾಕ್ಕೊಳ್ತೀನಿ, ಈಗ ಥಿಕ್ನೆಸ್ ಬರಲಿ ಅಂತೇಳಿ. ಬಾದಾಮಿ ಜೊತೆ ಕಡಲೆಪಪ್ಪು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಮಸಾಲೆ ಐಟಮ್ಸ್ ಕೂಡ ಹಾಕ್ಕೊತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲ ಪೌಡರ್ ಆ್ಯಂಡ್ ಧನಿಯಾ ಕೂಡ ಹಾಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಉರಿ ಚಿಕ್ಕದಾಗಿ ಇಟ್ಕೊಂಡು. ಫುಲ್ ಫ್ರೈ ಆಗಲಿ. ಇದು ಫ್ರೈ ಆಗೋವರೆಗೂ ನಾನು ಮತ್ತು ಸ್ವಲ್ಪ ಕಾಯಿ ತುರಿನೂ ಕೂಡ ತೊಗೋಬೋದು. ಕಾಯಿ ತುರಿನ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ನಾನು ಕಾಯಿ ತುರಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಫ್ರೈ ಮಾಡಿ ಇದನ್ನು ಕೂಡ ತಣ್ಣಗಾಗೋವರೆಗೂ ನಾನು ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮಿಲ್ಕಿ ಮಿಕ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಇದು ಮಿಲ್ಕಿ ಮಿಕ್ಸ್ ಪನ್ನೀರ್ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಹಾಗೆ ನಾವು ಫ್ರೈ ಮಾಡ್ಕೊಂಡಿರ್ತಲ್ಲ ಪ್ಯಾನಲ್ಲಿ ಕೂಡ ಅದು ಅಂಟ್ಕೊಳ್ಳೋದಿಲ್ಲ. ಇನ್ನೊಂದು ಕೆಲವೊಂದು ಪನ್ನೀರ್ಗಳು ಅಷ್ಟು ಟೇಸ್ಟಾಗಿರೋದಿಲ್ಲ. ನಾನು ಅನ್ಸರ್ ಮಟ್ಟಿಗೆ ಮಿಲ್ಕಿ ಮಿಕ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ವಾಶ್ ಮಾಡ್ಕೊತೀನಿ. ಒಂದ್ಸರಿ ನಾನು ಪ್ಲಾಸ್ಟಿಕ್ ಕವರಲ್ಲಿ ಇರುತ್ತಲ್ಲ ಅಂತ ಹೇಳಿ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಲ್ಲ, ಒಂದ್ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಆಗಿಬಿಡುತ್ತಲ್ಲ, ಅದನ್ನೇ ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ. ಮಕ್ಕಳಿಗೋಸ್ಕರ ಮಾಡ್ತಾ ಇರೋಂಥ ರೆಸಿಪಿ ಇದು. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಯಿಲ್ ಇಲ್ಲಾಂದರೆ ಆಯಿಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗೀ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಫ್ಟಾಗಿ ಬಂದಿರುತ್ತೆ. ಆಮೇಲೆ ನಮಗೆ ಬಾಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಕರ್ಗೋಗ್ಬಿಡುತ್ತೆ ಮಸಾಲ ಐಟಮಲ್ಲಿ. ಅದಕ್ಕೋಸ್ಕರನೇ ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ತೆಗೆದು ಪ್ಯಾನಲ್ಲಿರೋಂಥ ಮಸಾಲೆಗಳನ್ನ ತೆಗೆದು ಅದೇ ಪ್ಯಾನಲ್ಲಿ ಕೂಡ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರನ್ನ. ನೋಡ್ತಾ ಇದ್ದೀರಾ, ಸ್ವಲ್ಪ ಗೋಲ್ಡನ್ ಡ್ಯಾಶ್ ಬರೋ ತನಕನೂ ನಾವು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರ್ತಾಯಿದೆ, ಕಲರ್ ಬಂದು ಸ್ವಲ್ಪ ಅದನ್ನು ತಣ್ಣಗಾಗಲಿ, ಅಲ್ಲಿವರೆಗೂ ನಾನು ಅದು ಮಸಾಲೆ ರುಬ್ಕೊಳ್ಬೇಕು. ಫಸ್ಟ್ ನಾನು ಪಾಲಕನ್ನ ಬೇಯಿಸಿರೋ ಪಾಲಕನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ನಾನು ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿನ ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿವರೆಗೂ ಮಸಾಲೆನ ಅದು ಪಾಲಕನ್ನು ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಹೇಳಿ ನಾನು ಚಕ್ಕೆ, ಲವಂಗ, ಪಾಲಕ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಅದಕ್ಕೆ ನಾನು ಪೇಸ್ಟ್ ಮಾಡಿರೋಂತಹ ಪಾಲಕನ್ನ ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ. ಇದನ್ನು ಪಾಲಕ್ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಪಾಲಕ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಆಗಿದ ತಕ್ಷಣ ರುಬ್ಕೊಂಡಿರೋಂತಹ ಮಸಾಲೆನೂ ಕೂಡ ಫ್ರೈ ಮಾಡಿಕೊಂಡೆ, ನೋಡ್ತಾ ಇದ್ದೀರಲ್ಲ. ಇದೆರಡನ್ನೂ ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ಬೆಂದಿದ್ದಾದ ತಕ್ಷಣ ಪನ್ನೀರ್ ಹಾಕಿದರೆ ಮಾತ್ರ ಸಖತ್ತಾಗಿ ಬರುತ್ತೆ. ಅದು ಫುಲ್ ಎರಡನ್ನೂ ಮಿಕ್ಸಡ್ ಆಗಬೇಕು. ಮಿಕ್ಸಡ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊತಾನೆ ಇರಿ. ನೋಡ್ತಾ ಇದ್ದೀರಾ, ಇದೇ ಫ್ರೈ ಮಧ್ಯದಲ್ಲಿ ನಾನು ಕರ್ಡ್ ತೊಗೊಂಡಿದ್ದೀನಿ. ಕರ್ಡ್ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು. ತುಂಬ ಚೆನ್ನಾಗಿ ಬರುತ್ತೆ ಕರ್ಡ್ ಹಾಕಿದರೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಕರ್ಡ್ ಹಾಕಿದ ತಕ್ಷಣ ಕರ್ಡ್ ಹಾಕಿ ಮತ್ತೆ ಒಂದು 2ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೊಂಡೆ. ಇದಕ್ಕೆ ನಾನು ಫ್ರೈ ಮಾಡಿರುವಂತಹ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಿನಿಶ್ ಇಷ್ಟೇ. ತುಂಬ ಈಸಿಯಾಗಿರುತ್ತೆ, ತುಂಬಾ ಈಸಿ ಮೆಥಡು. ಈಗಂತೂ ಸೊಪ್ಪಂತೂ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮೇಲ್ಗಡೆ ಗಾರ್ನಿಷ್ಗೆ ನಾನು ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿನಿ. ಫೈನಲಿ ನನ್ನ ಲುಕ್ಕು ಹೇಗಿದೆ ನೋಡಿ. ಪಾಲಕ್ ಪನ್ನೀರ್ದು ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದ ನಂತರ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇವಾಗ ನಾನು ಏನಾದರೂ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ. ಚಿಕ್ಕದಾಗಿ ರೋಟಿ ಟೈಪ್ ಮಾಡಿಕೊಂಡ್ರೆ ರೋಟಿ ಪಾಲಕ್ ಪನ್ನೀರ್ ಸಖತ್ತಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ರೋಟಿ ಮಾಡ್ಕೊತಾ ಇದ್ದೀನಿ, ಚಪಾತಿ ಬೇಡ ಅಂತ ಹೇಳಿ. ಇದಕ್ಕೆ ರೋಟಿನೇ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತೇಳಿ ನಾನು ರೋಟಿ ಮಾಡ್ಕೊತಾ ಇದ್ದೆ. ಇದರ ಮಧ್ಯದಲ್ಲಿ ದೈವಿಕಗೂ ಸ್ಕೂಲ್ಗೆ ತೊಗೊಂಡು ಹೋಗ್ತಾನಲ್ಲ, ಸೊ ಅವನಿಗೆ ಚಿಕ್ಕದಾಗಿ ನಾನು ಲಟ್ಸಿ ಅದನ್ನು ತುಕಡ ಮಾಡಿ ನಾನು ಅವ್ನ ಬಾಕ್ಸಿಗೆ ಕಟ್ಟಿದ್ರೆ ಅವನು ಅದಕ್ಕೆ ಹಚ್ಕೊಂಡು ತಿಂತಾನೆ. ಸೊ ಅವನಿಗೆ ತುಂಬಾ ಇಷ್ಟ ಆಯಿತು. ಅವನಿಗೋಸ್ಕರ ಡೈಲಿ ಲಂಚ್ಗೆ ನಾನು ಟೆನ್ಷನ್ ಜಾಸ್ತಿ ಮಾಡ್ಕೊತಾ ಇರ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ನೀವು, ಇದಕ್ಕೆ ಪಾಲಕ್ ಪನ್ನೀರ್ ಕಾಂಬಿನೇಷನ್ಗೆ ಪರೋಟ ಆದರೂ ಹೋಗ್ಬೋದು, ರೋಟಿ ಆದರೂ ಓಕೆ ಅನ್ಬೋದು, ಚಪಾತಿ ಆದರೂ ಓಕೆ ಆಗ್ಬೋದು. ಬಟ್ ನನಗಂತೂ ರೋಟಿನೇ ಇಷ್ಟ ಆಯಿತು. ಯಾಕೆಂದರೆ ಆಯಿಲ್ ಇರೋದಿಲ್ಲ, ಆಮೇಲೆ ಅದನ್ನು ಪಾಲಕು ಕೂಡ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತಲ್ಲ. ಸೊ ಇದ್ರ ಮಧ್ಯದಲ್ಲಿ ಪನ್ನೀರು ಕೂಡ ಮಿಕ್ಸಡ್ ಆಗಿ ಬಂದಿರುತ್ತೆ ಪಾಲಕ್ ಜೊತೆ. ಸೊ ಟೇಸ್ಟ್ ಡಿಫ್ರೆಂಟಾಗೇ ಬರುತ್ತೆ. ಚಪಾತಿಗೆ ನಾರ್ಮಲಾಗಿ ಗೊಜ್ಜುಗಳೆಲ್ಲ ಮಾಡಿಕೊಂಡ್ರು ಅದು ನಾರ್ಮಲಾಗಿ ಟೇಸ್ಟ್ ಇರುತ್ತೆ. ಸೊ ಫೈನಲಿ ರೆಡಿ ಆಯಿತು. ದೈವಿಕಗೆ ಟಿಫನ್ ಕೊಡ್ತಾಯಿದ್ದೀನಿ. ಆಮೇಲೆ ಇದು ಕೂಡ ಲಂಚ್ ಬಾಕ್ಸ್ಗೆ ಮಾಡ್ತಾಯಿದ್ದೀನಿ. ಹೋಪ್ಫುಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಟು ಮೈ ರಾಮ್ ಸೋನು ಚಾನಲ್ಗೆ, ಹಾಗೆ ಜನಪದ ಸೋನು ಝೋನ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾ ಇರಿ ನನ್ನ ವ್ಲಾಗ್ನ. ನೆಕ್ಸ್ಟ್ ಲೈವ್ ವ್ಲಾಗಲ್ಲಿ ಸಿಗೋಣ. ಬಾಯ್.